ಓಂ ಶಾಂತಿ. ನಾನು ಆತ್ಮ. ಈ ಶರೀರದ ಹೆಸರು ಮುನಿರತ್ನ. ನಾನು ಕರ್ನಾಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಮಂಚಪನಹಳ್ಳಿ ಗ್ರಾಮದಲ್ಲಿರ್ತೇನೆ. ನಮ್ಮ ಟೀಚರ್ ಅಕ್ಕಂದರು ಸೋನಿ ಕುಮಾರಿ ಅಂತ. ನಾವು ಮಾರ್ಚ್ 28, 2002ನೇ ಇಸ್ವಿಯಿಂದ ಬಾಬನ ಮಗು ಆಗಿದ್ದೀನಿ. ನಾನು ಭಗವಂತನ ಪಡ್ಕೊಂಡು ನಾನು ಸರ್ವಸ್ವವನ್ನು ಪಡ್ಕೊಂಡೆ ಅನ್ನೋ ಅನುಭವ ನನಗೆ ಈಗಾಗಲೇ ಆಗಿದೆ. ಆದರೂ ಸಹ ಇದೇ ಫಸ್ಟ್ ಟೈಮ್ 4ನೇ ವರ್ಷದಲ್ಲಿ ನಾನು ಮಧುಬನಿಕೆ ಬಂದಿರತಕ್ಕಂಥದ್ದು. ಒಂದು ತುಂಬ ಅತಿ ಆಶ್ಚರ್ಯಕರವಾದಂಥ ಸಂಗತಿ ಏನಂದರೆ, ನಾನು ಬಾಬನ ಮಗು ಆದಮೇಲೂ ಅದಕ್ಕೂ ಮುಂಚೆನೇ ಕೆಲವು ವರ್ಷಗಳ ಹಿಂದೆ ಬಾವ ಮತ್ತು ಬಾವನ ಹೆಂಡತಿ ಜಗಳದಲ್ಲಿ ನಾನು ಇಂಟರ್ಫಿಯರ್ ಆಗಿದ್ದ ಕಾರಣದಿಂದ ನನಗೆ ತಲೆಗೆ ಪೆಟ್ಟು ಬಿದ್ದಿತ್ತು. ಮತ್ತು ಅದು ತಲೆಯಲ್ಲಿ ಮೆದುಳಿನಲ್ಲಿ ಒಂದು ನರದಲ್ಲಿ ರಕ್ತ ಬ್ಲಾಕ್ ಆಗಿತ್ತಂತೆ. ನನಗೆ ಗೊತ್ತಿಲ್ಲ. ಆಗಾಗ ಎದೆ ನೋವು ಬರ್ತಾಯಿತ್ತು. ಆದರೂ ನಾನು ತಲೆಗೆ ಹಾಕ್ಕೊಳ್ತಾ ಇರಲಿಲ್ಲ. ನನಗೆ ಏನೋ ಬಿಡು ಅಂದ್ಕೊಂಡೇ ಇದ್ದೋಗಿದ್ದೆ. ಇದೇ ಫಸ್ಟ್ ಟೈಮ್ ನಾನು ಬಾಬನ ಮನೆಗೆ ಬಂದಿದ್ದು. ಇದ್ದಕ್ಕಿದ್ದಾಗೆ ಬಿದ್ದೋಗ್ಬಿಟ್ಟಿದ್ದೀನಿ. ನಾನು ಬಿದ್ದ ಮೇಲೆ ಏನಾಯಿತು ಅನ್ನೋದು, ಯಾಕೆಂದರೆ ನನಗೆ ಪ್ರಜ್ಞೆ ಇರಲಿಲ್ಲ. ಉಳಿದಿದ್ದು ನನ್ನ ಸ್ನೇಹಿತ ಆತ್ಮರು ಹೇಳ್ತಾರೆ. ಆದರೆ ನನಗೆ ಎಷ್ಟು ಮಿರಾಕಲ್ ಅನ್ನಿಸ್ತಾ ಇದೆ ಅಂದರೆ, ಬೇರೆಯವರೆಲ್ಲ ಹೇಳ್ತಾರೆ ಒಂದು ವೇಳೆ ಈ ಜಾಗದಲ್ಲಿ ಇದ್ದಿದ್ರೆ ಬೇರೆ ಜಾಗದಲ್ಲಿ ಮಾಡಿಸ್ಬೇಕಿದ್ರೆ ಅವರು ಹೇಳಿದ್ರು 3 ದಿವಸ ICUನಲ್ಲಿ ಇಡಬೇಕು ಅಂದರು. 2 ಅವರ್ ಇರಲಿಲ್ಲ ಆ 2 ಅವರು ICUನಲ್ಲಿ ತಂದೆ ನಾನು ಇಡಲಿಲ್ಲ. ಮತ್ತು 4 ದಿನ ಜನರಲ್ ವಾರ್ಡಲ್ಲಿ ಇಡಬೇಕು ಅಂದರು. 4 ದಿನ ಅಲ್ಲ, 1 ದಿನ ಕೂಡ ಇಡಲಿಲ್ಲ. ಎಷ್ಟು ಚಕಾಚಕ್ ಅಂತ ತಂದೆ ಇಷ್ಟೆಲ್ಲ ಮಾಡಿಬಿಟ್ರು. ನನಗೆ ತನ್ನ ಮಕ್ಕಳ ಬಗ್ಗೆ ಪರಮಾತ್ಮನಿಗೆ ಎಷ್ಟು ಪ್ರೀತಿ ಇದೆ. ಇದೆಲ್ಲ ಖಂಡಿತವಾಗಿ ಮಿರಾಕಲ್ ಅನಿಸುತ್ತೆ. ಒಂದು ಸ್ಕ್ಯಾನ್ ಮಾಡೋಕ್ಕೆ ಹೋಗ್ಬೇಕು ಅಂದರೆ ಎಷ್ಟು, ಒಂದು ಸ್ಕ್ಯಾನ್ಗೇನೆ MRI ಸ್ಕ್ಯಾನ್ಗೆ 15,000 ಆಗುತ್ತಂತೆ. ₹1 ಕಾಸು ತಗೊಂಡಿಲ್ಲ. ಮತ್ತು ಏನು ಚಾರ್ಜ್, ಬೆಡ್ ಚಾರ್ಜು, ಇನ್ನೊಂದು ಮತ್ತೊಂದು ಯಾವುದಕ್ಕೂ ದುಡ್ಡು ತಗೊಂಡಿಲ್ಲ. ಮತ್ತು ಬರೀ 21 ದಿನದಲ್ಲೇ ಅದು ಗುಣ ಆಗಲಿಕ್ಕೋಸ್ಕರ ಔಷಧಿ ಬರೀ ಒಂದು ₹3,500 ಔಷಧಿ ಕೊಟ್ಟಿದ್ದಾರೆ. ಏನೋ ಟ್ಯಾಬ್ಲೆಟ್ಸ್, ಅದನ್ನು ತಿನ್ನೋದ್ರಲ್ಲೇ 21 ದಿನದಲ್ಲೇ ಒಂದು ಬ್ಲಡ್ ಕ್ಲಾಟ್ ಆಗಿರೋದು ಪೂರ್ತಿ ವಾಸಿ ಆಗುತ್ತೆ ಅಂತ ಹೇಳಿದ್ರು. ಒಂದು ವೇಳೆ ಅದು ಹಾಗೆ ಇದ್ದಿದ್ರೆ ದಿನೇ ಇನ್ನೂ ದೊಡ್ಡದಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗಿತ್ತಂತೆ. ಅಂಥ ಪರಿಸ್ಥಿತಿಯಲ್ಲಿ ಡಾಕ್ಟ್ರ್ ಹೇಳಿದ್ರು ನಿಮಗೆ ಅನ್ಕಾನ್ಸಿಯಸ್ ಆಗ್ತಾ ಇದ್ರಿ, ಅಂದರೆ ಹುಚ್ಚರಾಗ್ಬಿಡ್ತಾ ಇದ್ರಿ. ಅದು ಏನಾನ ಸ್ವೆಲ್ಲಿಂಗ್ ಜಾಸ್ತಿ ಆಗಿ ಹೊಡೆದೋಗಿದ್ದಿದ್ರೆ ಆ ಥರ ಆಗ್ತಾ ಇದ್ದಿದ್ದು. ಭಗವಂತ ನಮ್ಮಪ್ಪ ಎಷ್ಟು ಅದನ್ನು ಬೆಟ್ಟದಷ್ಟನ್ನು ಸಣ್ಣದಾದಂಥ ಒಂದು ಕಲ್ಲು ಅಥವಾ ಒಂದು ಸಾಸಿವೆ ರೀತಿ ಮಾಡಿ ಎಷ್ಟು ಬೇಗ ಸಾಲ್ವ್ ಮಾಡಿಬಿಟ್ರು. ಇಂಥ ಅಪ್ಪ ನಮ್ಗೆ ಸಿಕ್ಕಿದ್ದಾರೆ. ನಾವೆಂತಹ ಮಹಾನ್ ಭಾಗ್ಯಶಾಲಿ ಆತ್ಮರು. ಸರಿ, ವಿಶೇಷ ಅನುಭವ ಇದೆ. ಆದರೂ ನೀವು ಇನ್ನೂ ಮಧುಬನ್ ಭೂಮಿಯಲ್ಲಿ ಬಂದ ಮೇಲೆ ಇನ್ನೂ ಏನಾನ ಅನುಭವಗಳೇ ಇದೆಯಾ? ನಾನು ಮಧುಬನ್ ಭೂಮಿಗೆ ಫಸ್ಟ್ ಟೈಮು ಮಧುಬಂದ ಹತ್ರಕ್ಕೆ ಬಂದು ಇಳಿಯೋಷ್ಟೊತ್ತಿಗೆ ನನಗೆ ಹಣೆಯಲ್ಲಿ ತಣ್ಣಗೆ ಆದಾಗೆ ಅನುಭವ ಆಯಿತು. ಆಮೇಲೆ ನನ್ನ ಅಂಗಾಲುಗಳೆಲ್ಲ ತಣ್ಣಗೆ ಆದಾಗೆ, ಮೇಲೆ ಆರ್ತಾ ಇದ್ದಾಗೆ ಅನುಭವ ಆಗ್ತಾಯಿತ್ತು. ನನಗೆ ಏನಿದು, ನಾನು ನಡೀತಾ ಇದ್ರು ಕೂಡ ನನಗೆ ಒಳ್ಳೆ ಪರಿಸ್ಥಿತಿ ಥರ ಆರ್ತಾ ಇದ್ದಾಗಿದೆಯಲ್ಲಪ್ಪ. ನನ್ನ ಮನಸ್ಸಿಗೆ ಅಷ್ಟು ಉಲ್ಲಾಸವಾದಂಥ ಆ ಥರದ ಅನುಭವ ನಾನು ಲೈಫಲ್ಲಿ ಯಾವಾಗಲೂ ಮಾಡಿಲ್ಲ. ಆ ಥರ ಅನುಭವ ಆಗ್ತಾಯಿತ್ತು ನನಗೆ. ಓಂ ಶಾಂತಿ. ಸಾಕು ನೋಡಿ.